ಬಿಡದಿ ಟೌನ್ಶಿಪ್ ಪರ ವಿರುದ್ಧ ತಾರಕಕ್ಕೆ ಏರ್ತಾ ಇದೆ ರೈತರ ಫೈಟ್. ಯೋಜನೆಯನ್ನ ವಿರೋಧ ಮಾಡಿರುವಂತಹ ರೈತರಿಗೆ ಬೆಂಬಲಿಸಲು ಬಂದಿದ್ದಂತಹ ಮುಖಂಡರು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರ ವಿರುದ್ಧ ತಾರಕಕ್ಕೆ ಏರ್ತಾ ಇದೆ ಈ ಒಂದು ಫೈಟ್. ಯೋಜನೆಯನ್ನ ವಿರೋಧಿಸಿರುವಂತಹ ರೈತರಿಗೆ ಬೆಂಬಲವನ್ನ ಕೊಡ್ಲಿಕ್ಕೆ ಅಂತ ಹೇಳಿ ಬಂದಿದ್ರು ಕೆಲವೊಂದಿಷ್ಟು ಮುಖಂಡರು. ರೈತ ಮುಖಂಡರಿಗೆ ಯೋಜನೆ ಪರ ಇರುವಂತಹ ರೈತರಿಂದ ಮುತ್ತಿಗೆ ಹಾಕಲಾಗಿದೆ. ಹೊರಗಡೆಯಿಂದ ಬಂದು ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದ್ದೀರಿ ಅಂತ ಹೇಳಿ ರೈತರು ಕಿಡಿಕಾರಿದ್ದಾರೆ. ಯೋಜನೆ ನಮಗೆ ಬೇಕು, ವಿರೋಧ ಮಾಡಲಿಕ್ಕೆ ನೀವು ಯಾರು? ರೈತ ಮುಖಂಡರ ವಿರುದ್ಧವಾಗಿ ಭೂಸ್ವಾಧೀನ ಪರವಾಗಿ ಇರುವಂತಹ ರೈತರು ಕಿಡಿಕಾರಿದ್ದಾರೆ. ಕಾರಿಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪೊಲೀಸರ ಮಧ್ಯಪ್ರವೇಶದಿಂದಾಗಿ ಸ್ವಲ್ಪ ತಿಳಿಯಾಯಿತು. ಜಗಳ ಆಗಿದೆ. ಒಂದಷ್ಟು ಮುಖಂಡರು ಏನೋ ಇಲ್ಲಿ ಪರ ವಿರೋಧ ಎರಡೂ ಇದೆ. ಒಂದಷ್ಟು ರೈತರಿಗೆ ಏನು ಹೇಳ್ತಾರೆ, ಎಸ್ ನಾವು ಒಪ್ಪಿಕೊಂಡಿದ್ದೀವಿ, ನಾವು ಹೋಗ್ಲಿಕ್ಕೆ ರೆಡಿ ಇದ್ದೀವಿ, ನಾವು ಒಂದು ಸ್ವಲ್ಪ ಸಾಲ ಶೋಲ ಮಾಡ್ಕೊಂಡಿದ್ದೀವಿ, ಸೊ ಜಮೀನನ್ನು ಮಾರಿದ್ರೆ ಒಂದು ಸ್ವಲ್ಪ ಅದೆಲ್ಲ ಕ್ಲಿಯರ್ ಆಗುತ್ತೆ, ನಮ್ಮ ಒಡಕುಗಳಿದೆ, ಜಮೀನು ಕೊಡಲಿಕ್ಕೆ ನಾವು ರೆಡಿ ಇದ್ದೀವಿ, ನಮ್ಮ ಜೀವನ ನಾವು ಕಂಡುಕೊಳ್ತೀವಿ ಅಂಥೇಳಿ ಕೆಲವೊಂದಿಷ್ಟು ರೈತರು ಹೇಳ್ತಾ ಇದ್ರೆ, ಮತ್ತೊಂದಿಷ್ಟು ರೈತರು ಇಲ್ಲ, ಇದು ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಕೂಡ ನಾವಿದ್ದೀವಿ, ನಮ್ಮ ಮಕ್ಕಳಿಗೂ ಹಿಂಗೆ ಬಿಟ್ಕೊಟ್ಟು ಹೋಗ್ತೀವಿ, ಸೊ ನಾವು ಯಾವುದೇ ಕಾರಣಕ್ಕೂ ಕೂಡ ಜಮೀನನ್ನು ಕೊಡಲಿಕ್ಕೆ ರೆಡಿ ಇಲ್ಲ, ವಿಷ ಕುಟ್ಬಿಡಿ ಬೇಕಾದ್ರೆ ಸತ್ತೋಗ್ಬಿಡ್ತೀವಿ ಅಂತ ಹೇಳಿ ಒಂದಷ್ಟು ರೈತರು ಹೇಳ್ತಾ ಇದ್ದಾರೆ. ಬಟ್ ಇನ್ನೂ ಕೂಡ ತಾರ್ಕಿಕ ಅಂತ್ಯ ಮಾತ್ರ ಸಿಗ್ತಾ ಇಲ್ಲ. ಫೈಟ್ ಮಾತ್ರ ಮುಂದುವರಿತದೆ. ಒಬ್ರಿಗೆ ಬೇಕು ಅಂತ ಒಬ್ರಿಗೆ ಬೇಡ ಅಂತ ಹೇಳಿ. ಈ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮುಖಂಡರು ಬರ್ತಾರೆ. ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ, ನಾವು ಪರವಾಗಿ ಇದ್ದೇವೆ, ನೀವು ಯಾಕೆ ಬರ್ತೀರಿ, ಸುಮ್ಮನೆ ಇಲ್ಲ ಸಲ್ಲದ ಗೊಂದಲಗಳನ್ನು ಸೃಷ್ಟಿ ಮಾಡ್ತೀರಿ ಅಂತ ಹೇಳಿ ಅಲ್ಲಿ ವಾಗ್ವಾದ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ಎಸ್ ಪ್ರವೀಣ್, ನಾವು ಕೂಡ ಕಳೆದ ಒಂದು 15 ದಿನಗಳಿಂದಲೂ ಕೂಡ ನೋಡ್ತಾ ಇದ್ದೀವಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರ ವಿರೋಧ ಕೂಡ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಏನೆಲ್ಲ ಆಯಿತು ಘಟನೆ, ಎಲ್ಲವೂ ಕೂಡ ಈಗ ಶಾಂತವಾಗಿ ಆಗಿದೆಯಾ? ಕಂಪ್ಲೀಟ್ ಮಾಹಿತಿ ಕೊಡೋದಾದ್ರೆ. ಕುಸುಮ, ಬಿಡದಿಯ ಟೌನ್ಶಿಪ್ ನ ಜಟಾಪಟಿ ದಿನದಿಂದ ದಿನಕ್ಕೆ ಜೋರಾಗ್ತಾ ಇರುವಂತದ್ದು, ಪ್ರತಿಭಟನೆ ಕಿಚ್ಚು ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಕಳೆದ 1.5 ವರ್ಷದಿಂದ ಯೋಜನೆ ವಿರುದ್ಧವಾಗಿ ರೈತರು ಬೈರಮಂಗಲದಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ರು. ಇದೀಗ ಯೋಜನೆಯ ಪರವಾಗಿ ಇದ್ದಂತ ರೈತರು ಕೂಡ ಬೀದಿಗೆ ಇಳಿದಿರುವಂತದ್ದು, ಬೀದಿಗೆ ಇಳಿದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ನಮಗೆ ಯೋಜನೆ ಬೇಕೇ ಬೇಕು, ಯಾವುದೇ ಕಾರಣಕ್ಕೂ ಸರ್ಕಾರ ಯೋಜನೆನ ನಿಲ್ಲಿಸಬಾರ್ದು, ಹಾಗಾಗಿ ನಾವು ಕೂಡ ಧರಣಿಯನ್ನ ಮಾಡ್ತೇವೆ. ಇಷ್ಟು 20 ವರ್ಷಗಳಿಂದ ನಾವು ಸಾಕಷ್ಟು ಕಷ್ಟವನ್ನ ಅನುಭವಿಸಿದ್ದೀವಿ, ಹಾಗಾಗಿ ಸರ್ಕಾರ ಈ ಯೋಜನೆ ಪರವಾಗಿದೆ, ಹಾಗಾಗಿ ಯೋಜನೆ ಮಾಡ್ಲೇಬೇಕು ಅಂತ ಹೇಳಿ ರೈತರು ಒತ್ತಾಯವನ್ನ ಮಾಡಿ ಬೈರಮಂಗಲದಲ್ಲಿ ಅವರು ಕೂಡ ಧರಣಿಯನ್ನ ಮಾಡ್ತಾ ಇದ್ರು. ಇದ್ರ ನಡುವೆ ಕೂಡ ಅಂದ್ರೆ ಯೋಜನೆ ವಿರುದ್ಧವಾಗಿ ನಡೆಸ್ತಾ ಇದ್ದಂತ ಪ್ರತಿಭಟನೆ ನಡೆಸ್ತಾ ಇದ್ದಂತ ರೈತರಿಗೆ ಒಂದಷ್ಟು ಜನ ಬೇರೆ ಬೇರೆ ಜಿಲ್ಲೆಗಳಿಂದ ರೈತರು ಬೆಂಬಲ ಕೊಡ್ಲಿಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ಯೋಜನೆಯ ಪರವಾಗಿದ್ದಂತ ರೈತರು ಅವ್ರನ್ನ ಅಡ್ಡ ಹಾಕಿ ಅವರ ಕಾರಿಗೆ ಮುತ್ತಿಗೆ ಹಾಕಿ ಅವ್ರನ್ನ ಪ್ರಶ್ನೆಯನ್ನ ಮಾಡಿದ್ರೆ, ನಾವು ನಿಜವಾದಂತ ರೈತರು ಈ ಬಿಡದಿ ಟೌನ್ಶಿಪ್ ಯೋಜನೆ ಏನಿದೆ ಆ ವ್ಯಾಪ್ತಿಯ ರೈತರು ನಾವು ಪ್ರತಿಭಟನೆಯನ್ನ ಮಾಡ್ತಿದ್ರಿ. ಹೊರಭಾಗದಿಂದ ಬಂದಂತ ರೈತರುಗಳು ನೀವು ಇಲ್ಲಿ ಇಲ್ಲ ಸಲ ಬೇರೆ ಬೇರೆ ವಿಚಾರಗಳನ್ನ ಆಡಿಸಿ ಜೊತೆಗೆ ಒಂದಷ್ಟು ಗೊಂದಲಗಳಿಗೆ ಕಾರಣ ಆಗ್ತಾ ಇದ್ರಿ. ಈ ಪರ ವಿರೋಧ ಎರಡೂ ಕೂಡ ಚರ್ಚೆ ಆಗ್ತಿದೆ. ಆ ನಿಟ್ಟಿನಲ್ಲಿ ನೀವು ಏಕಾಏಕಿ ಹೊರಗಡೆಯಿಂದ ಬಂದು ವಿರೋಧ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಸರಿ, ನಮ್ಮ ಸಮಸ್ಯೆನ ಆಲಿಸೋ ಯಾರು ಅಂತೇಳಿ ಅವರ ಕಾರಿಗೆ ಮುತ್ತಿಗೆ ಹಾಕಿ ಅವ್ರನ್ನ ಪ್ರಶ್ನೆ ಮಾಡೋದು. ಅದೇ ಅಲ್ಲಿದ್ದಂತ ಪೊಲೀಸರು ಕೂಡ ಅಲ್ಲಿ ಬಂದು ಒಂದಷ್ಟು ಸಮಾಧಾನ ಪಡಿಸುವಂತ ಕೆಲಸ ಕೂಡ ಮಾಡೋದು. ಅದೇ ಯೋಜನೆ ಪರವಾಗಿದ್ದಂತ ರೈತರ ಆಕ್ರೋಶ ಹೆಚ್ಚಾಗಿರುವಂತದ್ದು. ಹೊರಗಡೆಯಿಂದ ಬಂದಂತ ರೈತರ ಮುಖಂಡರುಗಳು ಅಂತ ಹೇಳಿ ಬಂದಿರುವಂತವ್ರು ಸಾಕಷ್ಟು ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದ್ರೆ, ಇಲ್ಲಿದ್ದಂತ ನೈಜ ರೈತರು ಬೇಕಾದ್ರೆ ಹೋರಾಟವನ್ನ ಮಾಡ್ಲಿ, ಆದ್ರೆ ಹೊರಗಡೆಯಿಂದ ಬಂದವರಿಗೆ ಯಾವುದೇ ಕಾರಣಕ್ಕೂ ನಾವು ಅವಕಾಶವನ್ನ ಕೊಡಲ್ಲ, ಅವರ ಕಾರಿಗೆ ಮುತ್ತಿಗೆ ಹಾಕ್ತಿವಿ, ಜೊತೆಗೆ ಪ್ರತಿಭಟನೆ ಹಾಕಿ ಮಾಡಿ ಅವ್ರನ್ನ ಅಡ್ಡ ಹಾಕ್ತಿವಿ, ಯಾವುದೇ ಕಾರಣಕ್ಕೂ ಹೊರಗಡೆಯವ್ರಿಗೆ ನಾವು ಅವಕಾಶ ಕೊಡಲ್ಲ ಅಂತ ಹೇಳಿದ್ರು. ಸದ್ಯ ಪೊಲೀಸ್ ಇಬ್ರು ಕೂಡ ಸಮಾಧಾನ ಮಾಡಿ ಉಳಿಸಿರುವಂತದ್ದು. ಇದು ದಿನದಿಂದ ದಿನಕ್ಕೆ ತಾರಕಕ್ಕೆ ಏರ್ತಾ ಇರುವಂತದ್ದು. ಪರ ವಿರೋಧವಾಗಿದ್ದಂತ ರೈತರು ಇವತ್ತು ಪರವಾಗಿ ಕೂಡ ಒಂದಷ್ಟು ಜನ ರೈತರು ಪ್ರತಿಭಟನೆಗೆ ಮುಂದಾಗಿರೋದ್ರಿಂದ ಇದು ಮತ್ತಷ್ಟು ತಾರಕಕ್ಕೆ ಇರುವ ಸಾಧ್ಯತೆ ಇರುವಂತದ್ದು. ಕುಸುಮ, ಎಸ್, ಥ್ಯಾಂಕ್ ಯು ಪ್ರವೀಣ್ ತಮ್ಮೆಲ್ಲ ಮಾಹಿತಿಗಾಗಿ.